ಹಾಯ್ ಫ್ರೆಂಡ್ಸ್ ಹಾಗೂ ಎಲ್ಲ ನನ್ನ ಕುಟುಂಬದವರೇ, ನಮಸ್ತೆ ಎಲ್ಲರಿಗೂ. ಹೇಗಿದ್ದೀರಿ ಎಲ್ಲರೂ? ನಾನಂತೂ ಸೂಪರ್ ಆಗಿದ್ದೀನಿ. ನಂತರ ನೀವು ಕೂಡ ಸೂಪರ್ ಆಗಿದ್ದೀರಿ, ಇರ್ತೀರಿ ಅನ್ನೋದೇ ನನ್ನ ಭಾವನೆ. ಇವತ್ತು ಬೆಳಿಗ್ಗೆ ಈ ಗಂಟೆ ಎಷ್ಟಾಯ್ತಂದರೆ 9:45 ಆಗ್ತಾ ಇದೆ. ಪೇಪರ್ ಓದ್ತಾ ಇದ್ದೆ. ನಾನೆಲ್ಲ ಕೆಲಸಗಳನ್ನು ಮುಗಿಸ್ಕೊಂಡೆ ಪೇಪರು ಓದ್ತಾ ಇದ್ದೆ. ಪೇಪರ್ ಓದೋಳಿಗೆ ತುಂಬ ಬೇಜಾರಾಯಿತು ಫ್ರೆಂಡ್ಸ್. ನಿಮ್ಮೊಂದಿಗೆ ಹಂಚ್ಕೊಳ್ಬೇಕು ಆ ವಿಷಯನ ಅಂತ ನಾನೀಗ ಈ ವಿಡಿಯೋನ ಶುರು ಮಾಡಿದ್ದು. ಯಾಕಂದರೆ ಮಹಾರಾಷ್ಟ್ರದ ಸಾಂಗ್ಲಿಲಿ ಒಬ್ಬಳು 17 ವರ್ಷದ ಮಗಳನ್ನು ನೀಟ್ ಎಕ್ಸಾಮಲ್ಲಿ ಚೆನ್ನಾಗಿ ಸ್ಕೋರ್ ಮಾಡಲಿಲ್ಲ ಅಂತ ಅಪ್ಪನೇ ಹೊಡೆದು ಸಾಯಿಸಿಬಿಟ್ಟಿದ್ದಾರೆ. ಏನು ಹೇಳ್ತೀರಿ? ಕಾಲ ಎಲ್ಲಿಗೆ ಬಂತಿದು? ಯಾಕೆ ಈ ಥರ ನಡೀತಾ ಇದೆ ನನಗೆ ಅರ್ಥ ಆಗ್ತಾ ಇಲ್ಲ. ನೋಡಿ, ನಾವು ನಮ್ಮ ಸಂಸಾರ ಕಟ್ಕೊಂಡ ನಂತರ ನಮ್ಮ ಮಕ್ಕಳೆಲ್ಲ ನಮ್ಮ ಜೀವನದ ಮುಂದಿನ ಭಾಗ ಅವರು ಅಲ್ವಾ. ಒಂದು ಪುಸ್ತಕ ಅಂತ ಇಟ್ಕೊಳ್ಳಿ, ಮುಂದಿನ ಪುಟಗಳನ್ನು ತೆರಿತಾ ಹೋದಾಗೆ ಅವರು ದೊಡ್ಡ ಆಗ್ತಾ ಅವರದ್ದೇ ಆದಂತಹ ಒಂದು ಕಲ್ಪನಾ ಲೋಕ ಇರುತ್ತೆ. ಅವರು ನಾನು ಏನಾಗಬೇಕು, ಏನು ಮಾಡಬೇಕು, ಏನು ಮಾಡಬಾರ್ದು ಗುರಿಗಳನ್ನು ಇಟ್ಕೊಂಡಿರ್ತಾರೆ. ಅದನ್ನು ಸರಿಯಾದ ದಾರಿಲಿ ಕರ್ಕೊಂಡು ಹೋಗೋದಷ್ಟೇ ನಮ್ಮ ಕೆಲಸ ಆಗಿರಬೇಕು. ನಮ್ಮ ಒತ್ತಡ ಮಕ್ಕಳ ಜೀವನನ ಹಾಳು ಮಾಡಬಾರ್ದು. ಈಗ ಏನಾಗಿದೆ ಕಾಲ ಅಂದರೆ, ಈ ಪೇರೆಂಟ್ಸಿನ ಒತ್ತಡದಿಂದ ಮಕ್ಕಳು ಸಿಕ್ಕಾಪಟ್ಟೆ ಟೆನ್ಷನ್ನಿಗೆ ಗುರಿಯಾಗಿ, ಅಯ್ಯೋ ಇಷ್ಟು ಸ್ಕೋರ್ ಮಾಡಲೇಬೇಕು, ಇಲ್ಲಾಂದರೆ ಮನೆಯಲ್ಲಿ ಪೇರೆಂಟ್ಸ್ ಬೈತಾರೆ, ಅಪ್ಪ ಅಮ್ಮ ಬೈತಾರೆ, ನೀನು ಮೆಡಿಕಲ್ಲೇ ಓದಬೇಕು, ನೀನು ಎಂಜಿನಿಯರಿಂಗ್ ಆ ಕಾಲೇಜೇ ತಗೊಳ್ಬೇಕು. ಈ ಥರ ಒತ್ತಡ ಜಾಸ್ತಿ ಆಗಿದೆ. ನಮ್ಮ ಕಾಲದಲ್ಲಿ ಇದೆಲ್ಲ ಇರಲಿಲ್ಲ. ತಂದೆ ತಾಯಿಗಳ ಒತ್ತಡ ಮಕ್ಕಳ ಮಾನಸಿಕ ಬೆಳವಣಿಗೆ ಮೇಲೆ ತುಂಬ ಪರಿಣಾಮ ಬೀರುತ್ತೆ. ನೀಟ್ ಎಕ್ಸಾಮಲ್ಲಿ ಸರಿಯಾದ ರ್ಯಾಂಕಿಂಗ್, ಒಳ್ಳೆ ರ್ಯಾಂಕಿಂಗ್ ಬರಲಿಲ್ಲ ಅಂತ ಅವಳ ಅಪ್ಪ ಅವಳನ್ನು ಹೊಡೆದು ಸಾಯಿಸಿದ್ದಾರೆ. ಅದು ಅಪ್ಪ ಎಂಥವ್ರು ಗೊತ್ತಾ? ಅವರು ಒಂದು ವಿದ್ಯಾಸಂಸ್ಥೆಯ ಪ್ರಾಂಶುಪಾಲರಂತೆ. ಇಂಥ ಮಕ್ಕಳನ್ನು ತಿದ್ದಿ ತೀಡಿ ಒಂದು ದಾರಿ ತೋರಿಸುವಂತಹ ಗುರುನೇ ಈ ಥರ ಕೆಲಸ ಮಾಡಿದಾರಂದರೆ ಇನ್ನು ಏನು ಹೇಳಬೇಕು? ಕಾಲ ಎಲ್ಲಿಗೆ ಬಂತು ಫ್ರೆಂಡ್ಸ್. ಇವರು ಪ್ರಾಂಶುಪಾಲರಾಗಿ ಶಾಲೆಯಲ್ಲಿ ನೂರಾರು ಮಕ್ಕಳ ಜೀವನ ಬೆಳಗುವವರು, ವಿದ್ಯಾಭ್ಯಾಸ ನೀಡುವವರು. ಪ್ರತಿಯೊಬ್ಬರೂ ಹುಟ್ಟುವಾಗ ಏನು ಒಂದೇ ಥರದ 100ಕ್ಕೆ 100 ತೆಗಿತೇನೆ ಅನ್ನುವಂತಹ ಬುದ್ಧಿವಂತಿಕೆ ತಗೊಂಡು ಹುಟ್ಟಿರ್ತಾರಾ? ಇಲ್ಲ. 5 ಬೆರಳು ಒಂದೇ ರೀತಿ ಇದೆಯಾ? ಇಲ್ಲ. ಎತ್ತರ ತಗ್ಗಿದೆ ಅಲ್ವಾ? ಹಾಗೆ ಒಬ್ಬರು ಅತಿ ಬುದ್ಧಿವಂತರಿರ್ಬೋದು, ಒಬ್ಬರಿಗೆ ಪಾಪ ಎಷ್ಟು ಹಾರ್ಡ್ ವರ್ಕ್ ಮಾಡಿದರೂ ಮಾರ್ಕ್ ತೆಗಿಲಿಕ್ಕೆ ಆಗದೇ ಇರ್ಬೋದು. ಈಗ ನಮ್ಮ ಜೀವನ ಏನಾಗಿದೆ ಅಂದರೆ ಬರೀ ಮಾರ್ಕಿನ ಮೇಲೆ ಡಿಪೆಂಡ್ ಆಗಿದೆ. ಖಂಡಿತ ತಪ್ಪು ಫ್ರೆಂಡ್ಸ್. ನಾವು ಯಾವ ದಾರಿಗೆ ಹೋಗ್ತಾ ಇದ್ದೇವೆ ನನಗಂತೂ ಅರ್ಥ ಆಗ್ತಾ ಇಲ್ಲ. ನಮ್ಮ ಕಾಲದಲ್ಲಿ 75-80% ತೆಗೆದ್ರೆ ಫಸ್ಟ್ ರ್ಯಾಂಕ್ ಬಂದಷ್ಟು ಖುಷಿ ಇತ್ತು. ಆವಾಗ ಪರ್ಸೆಂಟೇಜ್ ಫಸ್ಟ್ ರ್ಯಾಂಕಿಗೂ ಆ ಥರ ಇರ್ತಿಲ್ಲ. ಈಗೇನು 100ಕ್ಕೆ 100, ಎಲ್ಲರೂ 100ಕ್ಕೆ 100. ಈ ಥರ ಕಾಂಪಿಟೇಷನ್ ಯುಗ ಆದರೆ, ಮಕ್ಕಳ ಮೇಲೆ ಅಪ್ಪ ಅಮ್ಮನ ಪ್ರೆಷರ್ ಈ ಥರ ಆದರೆ ಮಕ್ಕಳ ಮುಂದೆ ಯಾವ ರೀತಿ ಬೆಳವಣಿಗೆ ಹೊಂದಕ್ಕೆ ಸಾಧ್ಯ? ನಾವು ಅವರ ಬೆಳವಣಿಗೆಗೆ ನೀರೆರೆದು ಪೋಷಿಸಬೇಕು, ಅವರಲ್ಲಿ ಆತ್ಮಸ್ಥೈರ್ಯ ಹೆಚ್ಚಿಸ್ಬೇಕು ನಾವು. ಅದು ಬಿಟ್ಕೊಂಡು ನಾವು ಅವರನ್ನು ತೆಗಿಲೇಬೇಕು, ತೆಗೆದರೆ ನೋಡು ಅಂತ ಹೆದರಿಸ್ತಾ ಇದ್ದರೆ ಅವರು ಡಿಪ್ರೆಷನಿಗೆ ಹೋಗ್ತಾರೆ. ಇಡೀ ದಿನ ಪುಸ್ತಕದಲ್ಲಿರ್ತಾರೆ, ಅಪ್ಪ ಅಮ್ಮನ ಜೊತೆ ಮಾತುಕತೆ ಕಮ್ಮಿ ಆಗತ್ತೆ, ರೂಮ್ ಒಳಗೆ ಬಾಗ್ಲಾಕೊಂಡು ಓದ್ತಾ ಇರ್ತಾರೆ. ಇಂಥ ಸ್ಥಿತಿ ಬಂದರೆ ಅವರು ಬೇರೆ ರೀತಿಯ ದಾರಿಗೆ ಹೋಗ್ತಾ ಇದ್ದಾರೆ ಅನ್ನೋದನ್ನು ಪೇರೆಂಟ್ಸ್ ಅರ್ಥ ಮಾಡ್ಕೊಳ್ಬೇಕು. ಮಕ್ಕಳೊಟ್ಟಿಗೆ ಫ್ರೀಯಾಗಿ ಖುಷಿಯಾಗಿ ಕಾಲ ಕಳೆಯುವಷ್ಟು ಹೊತ್ತು ಕಾಲ ಕಳೀರಿ. ಆಮೇಲೆ ಮಕ್ಕಳಿಗೆ ನಿನ್ನಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಮಾಡು, ನಾವು ನಿನ್ನ ಸಪೋರ್ಟಿಗೆ ಇದ್ದೇವೆ, ಎಲ್ಲರೂ 100ಕ್ಕೆ 100 ತೆಗೆಯುವುದಿಲ್ಲ, ನಿನ್ನ ಪ್ರಯತ್ನ ನೀನು ಮಾಡು, ಒಂದಲ್ಲ ಒಂದು ದಾರಿ ಇದೆ. ಏನು ಬರೀ ನೀಟ್ ಬರೆದು ಮೆಡಿಕಲ್ ಸೀಟ್ ತಗೊಂಡು ಎಂಜಿನಿಯರಿಂಗ್ ಸೀಟ್ ತಗೊಂಡ್ರೆ ಮಾತ್ರ ಒಬ್ಬ ಮೇಲ್ ಬರಕ್ಕೆ ಸಾಧ್ಯನಾ? ಖಂಡಿತ ಇಲ್ಲ. ಬೇಕಾದಷ್ಟು ರೀತಿಯ ವಿದ್ಯೆಗಳಿದೆ ಈಗ. ಯಾವ ಫೀಲ್ಡ್ ನಮಗೆ ಇಷ್ಟ ಇದೆ ಆ ಫೀಲ್ಡಲ್ಲಿ ಮುಂದೆ ಹೋದರೆ ಖಂಡಿತ ಸಕ್ಸಸ್ ಸಿಗತ್ತೆ. ಅದು ಬಿಟ್ಕೊಂಡು ಪ್ರತಿಯೊಬ್ಬರು ಡಾಕ್ಟ್ರೇ ಆಗಬೇಕು, ಪ್ರತಿಯೊಬ್ಬರು ಎಂಜಿನಿಯರೇ ಆಗಬೇಕು, ಈ ಥರದ್ದು ಯಾಕೆ ಪೇರೆಂಟ್ಸ್ ಮಕ್ಕಳ ಮೇಲೆ ಪ್ರೆಷರ್ ಹಾಕ್ತಾ ಇದ್ದಾರೆ? ನನಗಂತೂ ಆರ್ಟಿಕಲ್ ಓದಿ ಎಷ್ಟು ಚಂದ ಇದೆ ಅಂದರೆ, ಮಗಳು ಅಷ್ಟು ಮುದ್ದಾದ ಮಗಳನ್ನು ಆ ಅಪ್ಪ ಕೋಲಲ್ಲಿ ಹೊಡೆದು ಸಾಯಿಸಿದಾನಂದರೆ ಇನ್ನು ಅವನು ಯಾವ ಥರದ ಅಪ್ಪ ಇರ್ಬೋದು? ಅವನು ಅಪ್ಪನ ಸ್ಥಾನಕ್ಕೆ ಕಳಂಕ ತಂದಿರುವಂಥವನು, ಗುರುಗಳ ಸ್ಥಾನಕ್ಕೆ ಕಳಂಕ ತಂದಿರುವಂಥವನು. ಇಂಥ ಒಂದು ಹಿರಿಯರಾಗಿ ನಾವು ಮಾರ್ಗದರ್ಶನ ಕೊಡಬೇಕಾದ ರೀತಿ ಕೊಡದೆ ಮಕ್ಕಳನ್ನು ಈ ರೀತಿ ಮಾಡಿಬಿಟ್ರೆ ಏನು ಗತಿ ಇದು?
ನನಗಂತೂ ಅದು ಓದಿಬಿಟ್ಟು ಸಿಕ್ಕಾಪಟ್ಟೆ ಬೇಜಾರಾಯಿತು. ಅದಕ್ಕಾಗಿ ನಾನು ಹೇಳ್ತಾ ಇದ್ದೇನೆ ಎಲ್ಲ ಪೇರೆಂಟ್ಸಿಗೂ. ನಾನು 2 ಹೆಣ್ಮಕ್ಳನ್ನ ಬೆಳೆಸಿದ್ದೀನಿ ಫ್ರೆಂಡ್ಸ್. ನಾನು 2 ಹೆಣ್ಮಕ್ಳು. ನನ್ನ ಮಕ್ಕಳು ಎಕ್ಸಾಮ್ ಇರೋ ಬೇಡ ಮಗ ಟಿ ವಿ ನೋಡಬೇಡಿ ಅಂದರೆ ಎಕ್ಸಾಮ್ ಇದ್ದಾವಾಗಲೂ ಸೀರಿಯಲ್ ಮಿಸ್ ಮಾಡ್ತಿರ್ಲಿಲ್ಲ. ಏನಾಯಿತು? ಒಳ್ಳೆ ಸ್ಥಾನದಲ್ಲಿ ಇಲ್ಲೂ ಅವರು ಇದ್ದಾರೆ, ಯಾವುದಕ್ಕೂ ತೊಂದರೆ ಇಲ್ಲ, ಅವ್ರ ಕಾಲ ಮೇಲೆ ಅವ್ರು ನಿಂತಿದ್ದಾರೆ. ಅತಿಯಾದ ಒತ್ತಡ ಯಾವತ್ತೂ ಒಳ್ಳೆಯದಲ್ಲ. ನೆನ್ಪಿಟ್ಕೊಳ್ಳಿ, ಪೇರೆಂಟ್ಸಿಂದಾಗಿಯೇ ಮಕ್ಕಳು ಹಾಳಾಗ್ತಾರೆ. ನಾನು ಕಣ್ಣಾರೆ ನೋಡ್ತೀನಿ. ಒಂದು 100 ಇನ್ನು LKG UKG ಬಂದಿರೋದಿಲ್ಲ ಮಕ್ಕಳು, 100 ವಿದ್ಯೆಗಳಲ್ಲಿ ತೊಡಗಿಸ್ಕೊಳ್ಳೋದು ಮಕ್ಕಳನ್ನು. ಆ ಮಕ್ಕಳಿಗೆ ಏನೂ ಅರ್ಥ ಆಗಲ್ಲ, ಅವಕ್ಕೆ ಇಷ್ಟ ಇದೆಯೋ ಇಲ್ವೋ ಅದನ್ನು ಕೇಳೋದಿಲ್ಲ. ಡ್ರಾಯಿಂಗ್ ಕ್ಲಾಸ್ ಅಂತೆ, ಮ್ಯೂಸಿಕ್ ಕ್ಲಾಸ್ ಅಂತೆ, ಡ್ಯಾನ್ಸ್ ಕ್ಲಾಸ್ ಅಂತೆ, ಅಬಾಕಸ್ ಅಂತೆ, ಇದ್ದದ್ದು ಪೂರ್ತಿ ಟ್ಯೂಷನ್ಸ್ ಅಂತೆ, ಹೋಮ್ವರ್ಕ್ ಮಾಡೋಕ್ಕೆ ಒಂದು ಕಡೆ ಅಂತೆ. ಬೇಕಾಗಿದೆಯಾ ಇದೆಲ್ಲ? ಯಾವುದೂ ಬೇಕಾಗಲಿಲ್ಲ. ಮಕ್ಕಳನ್ನು ಫ್ರೀಯಾಗಿ ಬಿಡಿ, ಒಂದು ಕಣ್ಣಿಡಿ ಅಷ್ಟೇ. ಎಲ್ಲಿ ತಪ್ಪಿದರೆ ಅದು ಹಂಗಲ್ಲ ಮಗ ಹೀಗೆ ಅಂತ ಬುದ್ಧಿ ಹೇಳಿ. ಅತಿಯಾದ ಒತ್ತಡ ಮಾತ್ರ ಮಕ್ಕಳ ಮೇಲೆ ಯಾವತ್ತೂ ಹಾಕಬೇಡಿ. ಅದು ಬೆಳೆಯುವ ಮಕ್ಕಳಿಗೆ ತುಂಬ ಆಘಾತ ನೀಡತ್ತೆ, ಅವ್ರ ಬೆಳವಣಿಗೆಗೆ ತುಂಬ ತೊಂದರೆ ಆಗತ್ತೆ. ಕಾಲ ಹೇಗೆ ಬಂದಿದಂದರೆ ಎಲ್ಲರಿಗೂ 100ರಲ್ಲಿ 100 ಬೇಕು. ನನ್ನ ಮಗ ನೀಟ್ ಓದಿ ಡಾಕ್ಟ್ರೇ ಆಗಬೇಕು, ಒಳ್ಳೆ ಕಾಲೇಜಲ್ಲಿ ಇಂಜಿನಿಯರ್ ಸೀಟೇ ತಗೊಳ್ಬೇಕು. ಯಾಕೆ? 100 ವಿದ್ಯೆಗಳಿದೆ. ನಮ್ಮ ಕಾಲದಲ್ಲಿ ಇಂಜಿನಿಯರಿಂಗು, ಮೆಡಿಕಲ್ಲು, ಇಲ್ಲ ಡಿಗ್ರಿಲೂ ಏನು ಕಾಮರ್ಸು, ಆರ್ಟ್ಸು, ಸೈನ್ಸ್ ತಗೊಂಡ್ರೆ ಒಂದೇ PCM ಅಥವಾ CBZ 3 ಆಪ್ಷನ್, ಬೇರೆ ಆಪ್ಷನ್ನೇ ಇರಲಿಲ್ಲ. ಈಗ ಒಂದೊಂದು ಸ್ಟ್ರೀಮಲ್ಲಿ ನಿಮಗೆ ಸಾವಿರಾರು ಆಪ್ಷನ್ಸ್ ಇದೆ. ನಮಗೆ ಯಾವ ಸಬ್ಜೆಕ್ಟ್ ಇಂಟ್ರೆಸ್ಟ್ ಇದೆ ಅದೇ ಲೈನಲ್ಲಿ ಮೇಲೆ ಹೋಗೋಕ್ಕೆ ಬೇಕಾದಷ್ಟು ಆಪ್ಷನ್ಸ್ ಇದೆ. ಆದರೆ ಎಲ್ಲ ಬಿಟ್ಕೊಂಡು ನಾವು ಮಕ್ಕಳ ಮೇಲೆ ಹಾಕುವ ಪ್ರೆಷರ್ ತುಂಬ ಜಾಸ್ತಿಯಾಗಿದೆ. ಅದು ಹಾಗೆ ಮಾಡಬೇಡ, ಅದು ಹೀಗೆ ಮಾಡಬೇಡ, ಇದಕ್ಕೆ ಸೇರಿಕೊಳ್ಳೇಬೇಕು ನೀನು, ಅದು ಮಾಡಲೇಬೇಕು ನೀನು. ಇದೆಲ್ಲ ಬಿಟ್ಟು ಬಿಡಿ. ಮಕ್ಕಳನ್ನು ಆ ಮುಗ್ಧತೆ ಕಾಪಾಡಿ, ಸಣ್ಣ ಇರುವಾಗಿಂದ ಫ್ರೀಯಾಗಿ ಮಕ್ಕಳು ಬೆಳೆಯಕ್ಕೆ ಬಿಡಿ. ಯಾಕೆ ತಂದೆ ತಾಯಿಗಳು ಇಷ್ಟೊಂದು ಮಕ್ಕಳ ಮೇಲೆ ಒತ್ತಡ ಮಾಡ್ತಾ ಇದ್ದಾರೆ? ಎಲ್ಲನೂ ನಮ್ಮ ಮಕ್ಕಳೇ ಸಾಧಿಸಬೇಕು ಅಂತ ಪ್ರತಿ ಪೇರೆಂಟ್ಸಿಗಿರುವಂತಹ ಈ ಒಂದು ಮೆಂಟ್ಯಾಲಿಟಿಯಿಂದನೇ ಮಕ್ಕಳ ಮೇಲೆ ಪ್ರೆಷರ್ ಜಾಸ್ತಿ ಆಗ್ತಾ ಇರೋದೀಗ. ಅದು ಇನ್ನೂ ಕಣ್ಣು ತೆರೆದು ಲೋಕ ನೋಡುವಂಥ ಹುಡುಗಿ, ಅದು ಏನೇನು ಡ್ರೀಮ್ಸನ್ನು ಇಟ್ಕೊಂಡಿತ್ತೋ, ಏನೇನು ಕನಸುಗಳನ್ನು ಹೊತ್ಕೊಂಡಿತ್ತೇನೋ, ನಾನು ಹೀಗೆ ಮಾಡ್ತೀನಿ, ನಾನು ಹಾಗೆ ಮಾಡ್ತೀನಿ ಅಂತ ನಮ್ಮ ಒತ್ತಾಯಕ್ಕೆ ನೀನು ನೀಟಲ್ಲೇ ಹೋಗಬೇಕು, ಒಳ್ಳೆ ರ್ಯಾಂಕ್ ಸಿಕ್ಕಲಿಲ್ಲ ಅಂತ ಈ ಥರ ಅಪ್ಪ ಮಾಡಿದಾನಲ್ಲ, ಆ ಹುಡುಗಿ ಕನಸುಗಳೆಲ್ಲ ನುಚ್ಚು ನೂರಾಗಲಿಲ್ವ ಈಗ? ಆ ಮಗು ಏನು ಮಾಡಿತ್ತು ತಪ್ಪು? ಆಯಿತು, ಅವಳು ಶ್ರಮ ಹಾಕಿರ್ಬೋದು, ಆಲ್ ಇಂಡಿಯಾ ಲೆವೆಲಲ್ಲಿ ತೆಗಿಯೋಕ್ಕಾಗದೇ ಇರ್ಬೋದು. ಎಲ್ಲರೂ ಒಂದೇ ಥರದ ಇಂಟೆಲಿಜೆನ್ಸ್ ತಗೊಂಡು ಹುಟ್ಟಿರೋದಿಲ್ಲ ಫ್ರೆಂಡ್ಸ್. ನಾವು ನಮ್ಮ ಮಕ್ಕಳ ಕೆಪಾಸಿಟಿನೂ ಅರ್ಥ ಮಾಡ್ಕೊಳ್ಬೇಕು. ಅರ್ಥ ಮಾಡ್ಕೊಳ್ದೆ ಅವ್ರ ಮೇಲೆ ಪ್ರೆಷರ್ ಹಾಕಿದರೆ ಏನು ಉಪಯೋಗ? ನಾಳೆ ನೋವು ಅನುಭವಿಸೋರು ಯಾರು? ನಾವೇ. ನಾವು ಮಾಡಿದ ತಪ್ಪಿಂದ ಈ ಥರ ಮಕ್ಕಳು ದಾರಿ ಹಿಡಿದ್ರೆ ಜೀವನ ಪೂರ್ತಿ ಈ ನೋವುಗಳನ್ನು ತಡ್ಕೊಳ್ಳೋದು ಬೇಡವಾ? ಅವನೇನೋ ಕಲ್ಲಿನ ಹೃದಯದವನು ಇರ್ಬೋದು, ಹೊಡೆದು ಸಾಯಿಸಿದಾನೆ ಮಕ್ಕಳನ್ನು, ಬಟ್ ಒಂದು ಮಗುವಿನ ಜೀವಕ್ಕೆ ಬೆಲೆ ಇಲ್ವಾ? ನಾವು ಒಳ್ಳೆಯ ದಾರಿಲಿ ನಡೆಯುವ ಹಾಗೆ ಮಕ್ಕಳನ್ನು ಪ್ರೇರೇಪಿಸಬೇಕೇ ಹೊರತು ಅವರ ಮೇಲೆ ಒತ್ತಡ ಹಾಕಬಾರ್ದು. ಅವರಿಗೆ ಒಂದು ಬೆಳವಣಿಗೆ, ಒಂದು 17-18 ವಯಸ್ಸಿನ ಹೊತ್ತಿಗೆ ಅವರಿಗೆ ಒಂದು ಜವಾಬ್ದಾರಿ ಬಂದಿರತ್ತೆ, ಯೋಚನಾ ಶಕ್ತಿನೂ ಇರತ್ತೆ. ನಾನು ಈ ದಾರಿಯಲ್ಲಿ ಮುಂದೋಗ್ತೇನೆ, ನನಗೆ ಈ ಸಬ್ಜೆಕ್ಟ್ ಇಷ್ಟ ಇದೆ, ನಾನು ಇದರಲ್ಲೇ ಹೋಗ್ತೇನೆ ಅಂತ ಇಂಟ್ರೆಸ್ಟ್ ಇರುತ್ತೆ, ಅವರಿಗೆ ಗೊತ್ತಾಗತ್ತೆ. ಅದು ಅವರು ಅದೇ ದಾರಿನೇ ಹಿಡ್ಕೊಳ್ತಾರೆ. ನಮ್ಮ ಒತ್ತಡ ಮಕ್ಕಳ ಮೇಲೆ ಬೇಡ. ಅದಕ್ಕೆ ನೀವು ಪ್ರೋತ್ಸಾಹ ಕೊಡಿ. ಅದು ಬಿಟ್ಕೊಂಡು ನನಗೆ ನೀನು ಇದೇ ಓದಬೇಕು, ಇದೇ ದಾರಿಯಲ್ಲಿ ನೀನು ಹೋಗಬೇಕು, ಇದೇ ಸೀಟ್ ತಗೊಳ್ಬೇಕು, ಇಂಥ ಒತ್ತಡ ಮಕ್ಕಳ ಮೇಲೆ ಖಂಡಿತಕ್ಕೂ ಹಾಕಬೇಡಿ. ಅರ್ಥ ಮಾಡ್ಕೊಳ್ಳಿ, ತಂದೆ ತಾಯಿಗಳು ಅರ್ಥ ಮಾಡ್ಕೊಳ್ಳಿ. ನಮಗೆ ಯಾರು ಅಷ್ಟೊಂದು ಪ್ರೆಷರ್ ಹಾಕಿದ್ದಾರೆ? ನಮ್ಮನ್ನು ಯಾರೂ ಕೇಳ್ತಿರ್ಲಿಲ್ಲ. ನನಗೆ ಯಾವ್ದು ಬೇಕೋ ಅದು ಆ ದಾರಿಯಲ್ಲಿ ನಾನು ಇದು ಸೇರ್ತೇನೆ, ಅದು ಸೇರ್ತೇನೆ ಅಂತ ಓದಕ್ಕೆ ಹೋಗ್ತಿದ್ವಿ. ಯಾರೂ ಉದ್ಧಾರ ಆಗಲಿಲ್ವ ಜೀವನದಲ್ಲಿ? ವಿದ್ಯೆ ಇಲ್ಲದವನು ದುಡ್ಡು ಸಂಪಾದನೆ ಮಾಡ್ತಾನೆ ಫ್ರೆಂಡ್ಸ್. ಬುದ್ಧಿವಂತಿಕೆ ಸ್ವಲ್ಪ ಇರಬೇಕು. ಬುದ್ಧಿವಂತಿಕೆ ಇದ್ದರೆ, ಎಜುಕೇಷನ್ ಇಲ್ಲ ಅಂದರೂ ಯಾವುದೋ ಒಂದು ಒಳ್ಳೆ ಅಂಗಡಿ ಹಾಕ್ಕೊಂಡು ಕೂತ್ಕೊಂಡು ಹಣ ಸಂಪಾದನೆ ಮಾಡ್ಬೋದು. ಅವ್ರ ಜೀವನದ ಮಾರ್ಗ ಅವ್ರು ರೂಪಿಸ್ಕೊಳ್ತಾರೆ. ಟೀನ್ ಏಜಿನ ನಂತರ ಪೇರೆಂಟ್ಸ್ ಅವರ ಮಕ್ಕಳ ಜೊತೆ ಫ್ರೆಂಡ್ ಥರನೇ ಇರಬೇಕು. ಇದ್ದು ನಿಮ್ಮ ಮಕ್ಕಳನ್ನು ಚೆನ್ನಾದ ದಾರಿಯಲ್ಲಿ ಬೆಳೆಸಿ, ಅವರ ಉತ್ಸಾಹಗಳಿಗೆ, ಅವರ ಆಕಾಂಕ್ಷೆಗಳಿಗೆ, ಅವರ ಆಸೆಗಳಿಗೆ ಸಪೋರ್ಟ್ ಮಾಡಿ.
ಮಕ್ಕಳು ನಮ್ಮ ಜೀವನದ ಮುಂದಿನ ಭಾಗ ಅಲ್ವಾ. ಅವರು ಚೆನ್ನಾಗಿರ್ಬೇಕನ್ನೋದ್ರ ಬಗ್ಗೆ ನಾವು ಆಸೆ ಪಡಬೇಕೇ ಹೊರತು ಅವರು ಒಳ್ಳೆ ಉದ್ಯೋಗನೇ ತಗೊಳ್ಬೇಕು, ಹಾಗೇ ಇರಬೇಕು, ಹೀಗೇ ಇರಬೇಕು ಅಂತ ರಿಸ್ಟ್ರಿಕ್ಷನ್ಸ್ ಬೇಡ. ಓದಲಿ, ನಾವು ಸಣ್ಣ ಇರುವಾಗಿಂದ ಮಕ್ಕಳನ್ನ ಸಪೋರ್ಟ್ ಮಾಡ್ಕೊಳ್ತಾ ಹೋಗೋಣ. ಅವರ ಯಾವುದೇ ಗುರಿ ಇರುತ್ತೆ ಅದರ ಕಡೆಗೆ ಪ್ರೋತ್ಸಾಹ ಮಾಡಿ. ಕಡಿಮೆ ಮಾರ್ಕ್ ತೆಗೆದ್ರು ಅವರನ್ನು ಏನೂ ತೊಂದರೆ ಇಲ್ಲ, ಎಲ್ಲರೂ 100ಕ್ಕೆ 100 ತೆಗಿಯೋಕ್ಕೆ ಸಾಧ್ಯ ಇಲ್ಲ. ಕಡಿಮೆ ಮಾರ್ಕ್ ತೆಗೆದ್ರು ನೀನು ನಾಳೆ ಪ್ರಯತ್ನ ಪಟ್ಟು ಚೆನ್ನಾಗಿ ತೆಗಿಬೋದು. ಬೇಕಾದಷ್ಟು ದಾರಿಗಳಿವೆ ಓದಕ್ಕೆ. ಆ ದಾರಿಯಲ್ಲಿ ಅವರು ಪ್ರಯತ್ನ ಪಟ್ಟು ತುಂಬ ಮೇಲಿನ ಸ್ಥಾನಕ್ಕೆ ಹೋಗ್ಬೋದು. ಯಾಕಂದರೆ ಅದು ಅವರ ಇಂಟ್ರೆಸ್ಟಿನ ದಾರಿ ಆಗಿರತ್ತಲ್ವಾ. ನಾವು ತೋರಿಸಿದ ದಾರಿ ಮಕ್ಕಳಿಗೆ ಒತ್ತಡದ ದಾರಿ ಆಗತ್ತೆ. ಅದು ಬೇಡ. ಅವರ ಯಾವ ಆಸೆ ಪಟ್ಟಿರ್ತಾರೋ ಆ ದಾರಿಯಲ್ಲೇ ಅವರನ್ನು ಮುನ್ನುಗ್ಗಕ್ಕೆ ಸಪೋರ್ಟ್ ಮಾಡಿ, ಅವರಿಗೂ ಒಂದು ಒಳ್ಳೆಯ ಜೀವನ ಕಲ್ಪಿಸಿ, ಅವರ ಆಸೆ ಕನಸುಗಳು ಏನಿದೆಯೋ ಅದನ್ನು ಈಡೇರಿಸ್ಕೊಳ್ಳೋಕ್ಕೆ ನಾವು ಸಪೋರ್ಟ್ ಮಾಡಬೇಕೇ ಹೊರತು ಅದನ್ನು ಚಿವುಟಿ ಹಾಕೋದಲ್ಲ. ಇಷ್ಟು ಹೇಳ್ತಾ ನನ್ನ ಮನಸ್ಸಿನ ನೋವನ್ನು ನಿಮ್ಮೊಟ್ಟಿಗೆ ಹೇಳಿಕೊಂಡೆ. ನಾನು ಯಾಕೆ ಈ ಥರ ಎಲ್ಲ ಕಾಲ ಬರ್ತದೆ. ನಾನು 2 ಹೆಣ್ಮಕ್ಳನ್ನ ಬೆಳೆಸೀನಿ, ಯಾವುದಲ್ಲೂ ನಾವು ಮಕ್ಕಳ ಮೇಲೆ ಒತ್ತಡ ಇರಲಿಲ್ಲಪ್ಪ. ಅವ್ರು ಯಾವುದು ಓದ್ತೇನೆ ಹೇಳಿದಾರೋ ಆ ದಾರಿಯಲ್ಲೇ ಮಕ್ಕಳನ್ನು ಓದಿಸಿದ್ವಿ. ಈಗ ಯಾಕೆ ಇಷ್ಟೊಂದು ಈ ಥರದ್ದು ಓದ್ತಾ ಇದ್ದೇವೆ, ನೋಡ್ತಾ ಇದ್ದೇವೆ, ಮನಸ್ಸಿಗೆ ತುಂಬ ನೋವಾಗತ್ತೆ. ಹಾಗಾಗಿ ನಾನು ಈ ವಿಡಿಯೋ ಮಾಡಿದೆ. ಶ್ಯಾಮಲಾ ವ್ಲಾಗ್ಸ್ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗ್ತಾ ಇರೋಣ ಒಳ್ಳೊಳ್ಳೆ ವಿಡಿಯೋಗಳ ಜೊತೆ. ಬಾಯ್ ಎಲ್ಲರಿಗೂ. ನಮಸ್ತೆ.